Hello everyone, welcome back to Namala Excellence Bangalore presents daily news analysis. So 21st August 2026 ಅಲ್ಲಿ ಬರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ನೋಡ್ಕೊಂಡು ಬರೋಣ. ಸೊ ಮೊದಲ ಆರ್ಟಿಕಲ್ ಈಸ್ ರಿಲೇಟೆಡ್ ಟು ಸೈಂಟ್ ಚಾರ್ಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಸೊ ಏನಪ್ಪ ನ್ಯೂಸಲ್ಲಿ ಇರೋದಂತಂದರೆ ರೀಸೆಂಟಾಗಿ ಒಂದು ಬ್ಲ್ಯಾಕ್ ಮೆಲನಿಸ್ಟಿಕ್ ಲೆಪರ್ಡ್ ಹ್ಯಾಸ್ ಬಿನ್ ಸ್ಪಾಟೆಡ್ ಆಟ್ ಸೈಂಟ್ ಚಾರ್ಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇನ್ ಡಾರ್ಜಿಲಿಂಗ್ ಹಿಲ್ಸ್. ಸೊ ಬೇಸಿಕಲಿ ಬ್ಲ್ಯಾಕ್ ಮೆಲನಿಸ್ಟಿಕ್ ಅಂತಂದರೆ ಈ ರೀತಿ ಕಂಡುಬರುವಂಥ ಒಂದು ಲೆಪರ್ಡ್ ಕಂಡು ಬಂದಿದೆ, ಹಾಗಾಗಿ ನ್ಯೂಸಲ್ಲಿದೆ. ಸೊ ಅಬೌಟ್ ಸ್ಯಾಂಕ್ಚುರಿ ಬಗ್ಗೆ ನೋಡ್ಬೇಕಂತಂದರೆ ಇಟ್ ಈಸ್ ಯಾವುದು ಸ್ಟೇಟಲ್ಲಿದೆ, ಇಟ್ ಈಸ್ ಪ್ರೆಸೆಂಟ್ ಇನ್ ವೆಸ್ಟ್ ಬೆಂಗಾಲ್ದಲ್ಲಿದೆ. ಒನ್ ಆಫ್ ದ ಓಲ್ಡೆಸ್ಟ್ ಸ್ಯಾಂಕ್ಚುರಿ 1915 ಎಸ್ಟಾಬ್ಲಿಷ್ ಮಾಡಲಾಗಿದೆ. ಇಟ್ ಈಸ್ ಪ್ರೆಸೆಂಟ್ ಇನ್ ಗ್ಯಾಂಗ್ಯಾಟಿಕ್ ಪ್ಲೇನಲ್ಲಿದೆ. ಇಟ್ ಈಸ್ ಆ್ಯಕ್ಚುಲಿ ದ ಸೌತ್ ಈಸ್ಟ್ ಎಕ್ಸ್ಟೆನ್ಷನ್ ಆಫ್ ಶಾಂಗ್ಲೀಲಾ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತಾರೆ, ವೆಸ್ಟ್ ಬೆಂಗಾಲ್ದಲ್ಲಿದೆ. ಸೊ ಟೋಟಲ್ ಆಗಿ ಆಲ್ಮೋಸ್ಟ್ 38.6 ಸ್ಕ್ವೇರ್ ಕಿಲೋಮೀಟರ್ ಇದೆ. ಎಲಿವೇಷನ್ 1500 to 2600 ಮೀಟರ್ ಹೈಟಲ್ಲಿದೆ. ಓಕೆ, ಸೊ ಇಟ್ ಇಸ್ ಪ್ರೆಸೆಂಟ್ ಇನ್ ಡಾರ್ಜಿಲಿಂಗ್ ಡಿಸ್ಟಿಕ್. ಸೊ ಡಾರ್ಜಿಲಿಂಗ್ ಹಿಲ್ಸ್ ವೆಸ್ಟ್ ಬೆಂಗಾಲ್ ಬಗ್ಗೆ ಮಾತಾಡಬೇಕಂತಂದರೆ ಇದೆಲ್ಲಿದೆ, ಡಾರ್ಜಿಲಿಂಗ್ ಡಿಸ್ಟಿಕ್ ವೆಸ್ಟ್ ಬೆಂಗಾಲಲ್ಲಿದೆ. ಎಲಿವೇಷನ್ ಆಲ್ಮೋಸ್ಟ್ 1500 to 2000 ಮೀಟರ್ಸ್ 2600 ಮೀಟರ್ಸ್ ಇದೆ. ಮೇನ್ಲಿ ಆಲ್ಪೈನ್ ಫಾರೆಸ್ಟ್ ಮತ್ತು ಟೆಂಪ್ರೇಟ್ ಫಾರೆಸ್ಟ್ ಕಂಡು ಬರುತ್ತೆ. ಓಕ್, ಪೈನ್ಸ್, ಬರ್ಚ್ ಕಂಡು ಬರುತ್ತೆ ಇಲ್ಲಿ. ಆಮೇಲೆ ಫೋನೋ ಬಂದರೆ ಬಾರ್ಕಿಂಗ್ ಡಿಯರ್, ವೈಲ್ಡ್ ಬೋರ್, ಹಿಮಾಲಯನ್ ಬ್ಲ್ಯಾಕ್ ಬೇರ್, ಇಂಡಿಯನ್ ಲೆಪರ್ಡ್, ಜಂಗಲ್ ಕ್ಯಾಟ್, ರೀಸಸ್ ಮಂಕಿ, ಅಸ್ಸಾಮೀಸ್ ಮಕಾಕ್ ಮತ್ತು ಹಿಮಾಲಯನ್ ಫ್ಲೈಯಿಂಗ್ ಸ್ಕೂರ್ ಎಲ್ಲ ಕಂಡು ಬರುತ್ತೆ ಇಲ್ಲಿ. ಸೊ ಇದರ ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ ದಿಸ್ ಪರ್ಟಿಕ್ಯುಲರ್ ರಿಸರ್ವ್ ವೈಲ್ಡ್ ಲೈಫ್ ರಿಸರ್ವ್ ಇಂಪಾರ್ಟೆನ್ಸ್ ಅಂತಂದರೆ ಹೈ ರಿಚ್ ಬಯೋಡೈವರ್ಸಿಟಿ ಇದೆ ಇಲ್ಲಿ, ಇಷ್ಟ ಮೇಲೆ ಅದು ಕಂಡು ಬರುತ್ತೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಆ್ಯಕ್ಟ್ಸ್ ಆಸ್ ರೇರ್ ಮತ್ತು ಯುನಿಕ್ ಸ್ಪೀಸೀಸ್ಗೆ ಒಂದು ಹ್ಯಾಬಿಟೇಟ್ ಆಗಿ ಕೆಲಸ ಮಾಡುತ್ತೆ ಇದು. ನೆಕ್ಸ್ಟ್ ಇಲ್ಲಿ ಬರುವಂಥ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಸೈಂಟ್ ಚಾರ್ಲ್ ಲೇಕ್ ಇದೆಯಲ್ಲ, ಇಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ವಾಟರ್ ರಿಸೋರ್ಸ್ ಆಫ್ ಡಾರ್ಜಿಲಿಂಗ್ ಡೌನ್ ಕೂಡ ಅಂತ ಹೇಳ್ತಾರೆ. ನೆಕ್ಸ್ಟ್ ಇದು ಸ್ಟಾರ್ಟಿಂಗ್ ನ್ಯೂಸ್ ಓದಿದ್ವಿ ನಾವು, ಬ್ಲ್ಯಾಕ್ ಮೆಲನಿಸ್ಟಿಕ್ ಲೆಪರ್ಡ್ ಅಂತ ಓದಿದ್ವಿ. ಹಂಗಿದ್ರೆ ಮೆಲನಿಸಮ್ ಅಂದರೆ ಏನಪ್ಪ ಅಂತಂದರೆ, ಮೆಲನಿಸಮ್ ಅಂತಂದರೆ ಅಡ್ವಾನ್ಸ್ಡ್ ವರ್ಷನ್ ಆಫ್ ಡಾರ್ಕ್ ಕಲರ್ಡ್ ಪಿಗ್ಮೆಂಟ್ಸ್ ಕಾಲ್ಡ್ ಮೆಲನಿನ್ ಫೌಂಡ್ ಇನ್ ದ ಸ್ಕಿನ್, ಹೇರ್, ಫರ್, ಫೆದರ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ. ನಾರ್ಮಲಾಗಿ ಲೆಪರ್ಡ್ ಯಾವ ಕಲರ್ ಇರುತ್ತೆ, ಲೆಪರ್ಡ್ ನಾರ್ಮಲಿ ಯೆಲ್ಲೋ ಕಲರ್ ಇರುತ್ತೆ, ಅದ್ರ ಮೇಲೆ ಬ್ಲ್ಯಾಕ್ ಸ್ಪಾಟ್ಸ್ ಇರುತ್ತೆ. ಸೊ ಒಂದು ರೀತಿ ಮೆಲನಿಸಮ್ ಜಾಸ್ತಿ ಆಯ್ತು ಅಂದರೆ ಡಾರ್ಕ್ ಕಲರ್ಡ್ ಪಿಗ್ಮೆಂಟ್ಸ್ ಅಂದರೆ ಏನು, ಬ್ಲ್ಯಾಕ್. ಸೊ ಎಲ್ಲೋ ಬಿಟ್ಟು ಇನ್ನೊಂದು ಕಲರ್ ಯಾವ್ದು ಇರುತ್ತೆ, ಬ್ಲ್ಯಾಕ್ ಇರುತ್ತೆ. ಸೊ ಆ ಬ್ಲ್ಯಾಕ್ ಅಥವಾ ಡಾರ್ಕ್ ಕಲರ್ಡ್ ಪಿಗ್ಮೆಂಟ್ಸ್ ಏನಾಗುತ್ತೆ, ಜಾಸ್ತಿ ಎಕ್ಸ್ಪ್ರೆಸ್ ಆಗುತ್ತೆ. ಸೊ ಅದು ಎಕ್ಸ್ಪ್ರೆಸ್ ಆದಾಗ ಪ್ರಾಣಿ ಬ್ಲ್ಯಾಕ್ ಥರ ಕಂಡು ಬರುತ್ತೆ ಇಲ್ಲಿ. ಓಕೆ, ಇಟ್ ಇಸ್ ಸಪೋಸಿಟ್ಲಿ ದ ಔಟ್ಕಮ್ ಆಫ್ ಜೆನೆಟಿಕ್ ಮ್ಯೂಟೇಷನ್ ಬಟ್ ಆಲ್ಸೋ ಅಕರ್ಸ್ ಡ್ಯೂ ಟು ಪೆಕ್ಯುಲಿಯರ್ ಟೆಂಪರೇಚರ್ ಚೇಂಜಸ್ ಡ್ಯೂರಿಂಗ್ ದ ಜೆಸ್ಟೇಷನ್ ಪೀರಿಯಡ್ ಅಂತ ಹೇಳ್ತಾರೆ. ಆ್ಯಂಡ್ ಮೆಲನಿಸ್ಟಿಕ್ ಸಿಂಪರ್ಡ್ ಇಸ್ ನಥಿಂಗ್ ಬಟ್ ಅ ಲೆಪರ್ಡ್ ವಿತ್ ಅ ಯುನೀಕ್ ಜೆನೆಟಿಕ್ ಟ್ರೇಟ್ ವಿಚ್ ಮೇಕ್ಸ್ ಇಟ್ಸ್ ಕೋಟ್ಸ್ ಅಪಿಯರ್ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಬ್ಲ್ಯಾಕ್. ಸೊ ನಾರ್ಮಲಾಗಿ ಲೆಪರ್ಡ್ ಈ ಥರ ಕಂಡು ಬಂದರೆ ಮೆಲನಿಸ್ಟಿಕ್ ಲೆಪರ್ಡ್ ನಿಮಗೆ ಈ ಥರ ಕಂಡು ಬರುತ್ತೆ. ನಮ್ಮ ದಾಂಡೇಲಿಯಲ್ಲಿ ಆಗಲಿ ಶಿವಮೊಗ್ಗ ವೈಲ್ಡ್ ಲೈಫ್ ಸಫಾರಿಯಲ್ಲಿ ಕಂಡು ಬರುತ್ತೆ ಈ ಥರದ ವೈಲ್ಡ್ ಲೈಫ್ ಲೆಪರ್ಡ್ಸ್. ಓಕೆ, ಸೊ ದಿಸ್ ಈಸ್ ಅಬೌಟ್ ಫಸ್ಟ್ ಆರ್ಟಿಕಲ್. ಸೆಕೆಂಡ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಇಟ್ ಇಸ್ ರಿಲೇಟೆಡ್ ಟು ಪ್ರಧಾನಮಂತ್ರಿ ಜನಜಾತಿಯ ವಿಕಾಸ್ ಮಿಷನ್ ಅಂತ. ಸೊ ಇಟ್ ಈಸ್ ಬೇಸಿಕಲಿ ಟು ಸ್ಟ್ರೆಂಥನ್ ಫಾರೆಸ್ಟ್ ಬೇಸ್ಡ್ ಎಕಾನಮಿ ಆಫ್ ಟ್ರೈಬಲ್ ಕಮ್ಯುನಿಟೀಸ್. ಜನಜಾತಿ ಅಂತಂದರೆ ಟ್ರೈಬಲ್ ಕಮ್ಯುನಿಟಿಗೋಸ್ಕರ ಇರುವಂಥ ಒಂದು ಮಿಷನ್ ಮಾಡ್ತಾ ಇದ್ದಾರೆ. ನ್ಯೂಸಲ್ಲಿ ಯಾಕಿದೆ ಅಂತಂದರೆ ರೀಸೆಂಟಾಗಿ ಗೌರ್ಮೆಂಟ್ ಈಸ್ ಸೀಕಿಂಗ್ ಟು ಸ್ಟ್ರೆಂಥನ್ ಫಾರೆಸ್ಟ್ ಬೇಸ್ಡ್ ಎಕಾನಮಿ ಥ್ರೂ ಪ್ರಧಾನಮಂತ್ರಿ ಜನಜಾತಿಯ ವಿಕಾಸ್ ಮಿಷನ್ ಅಂತ. ಸೊ ಜನಜಾತಿಯ ವಿಕಾಸ್ ಮಿಷನ್ ಅಂತಂದರೆ ಇದೇನು ಹೊಸ ಮಿಷನ್ ಅಲ್ಲ, ಇದನ್ನು 2021-22 ಆಲ್ರೆಡಿ ಲಾಂಚ್ ಮಾಡಲಾಗಿತ್ತು. ಮಿನಿಸ್ಟ್ರಿ ಯಾವುದಪ್ಪ ಅಂತಂದರೆ ಅಂಡರ್ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್, ಫೋಕಸ್ ಡೆವಲಪ್ಮೆಂಟ್ ಆಫ್ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಬೇಸ್ಡ್ ಟ್ರೈಬಲ್ ಎಕಾನಮಿ. ಸೊ ಏನಪ್ಪ ಅಂತಂದರೆ ಟು ಮೂವ್ ಟ್ರೈಬಲ್ ಕಮ್ಯುನಿಟೀಸ್ ಫ್ರಮ್ ಮೇರ್ ಕಲೆಕ್ಷನ್ ಆ್ಯಂಡ್ ಸೇಲ್ ಆಫ್ ದ ರಾ ಫಾರೆಸ್ಟ್ ಪ್ರೊಡ್ಯೂಸರ್ಸ್ ಟು ಪ್ರೊಸೆಸಿಂಗ್, ವ್ಯಾಲ್ಯೂಡೇಷನ್ ಆ್ಯಂಡ್ ಮಾರ್ಕೆಟಿಂಗ್. ಸೊ ಫಾರೆಸ್ಟಲ್ಲಿರುವಂಥ ಟ್ರೈಬಲ್ ಎಕಾನಮಿನ ಬೂಸ್ಟ್ ಮಾಡೋದಕ್ಕೋಸ್ಕರ ಮಾಡಿರುವಂಥ ಒಂದು ಸ್ಕೀಮ್ಗೆ, ಮಿಷನ್ನಿಗೆ ಪ್ರಧಾನಮಂತ್ರಿ ಜನಜಾತಿ ವಿಕಾಸ್ ಮಿಷನ್ ಅಂತ ಕರೀತಾರೆ. ಕೋರ್ ಅಬ್ಜೆಕ್ಟಿವ್ ಅಂತಂದರೆ ಟು ಸ್ಟ್ರೆಂಥನ್ ಫಾರೆಸ್ಟ್ ಟ್ರೈಬಲ್ ಎಕಾನಮಿ ಆ್ಯಂಡ್ ಕಂಬೈನಿಂಗ್ ದ ಟ್ರೆಡಿಷನಲ್ ನಾಲೆಜ್ ಆ್ಯಂಡ್ ಲೋಕಲ್ ಅವೈಲೇಬಲ್ ರಿಸೋರ್ಸಸ್ ವಿತ್ ಮಾಡರ್ನ್ ಪ್ರೊಸೆಸಿಂಗ್ ಟೆಕ್ನಾಲಜಿ ಆ್ಯಂಡ್ ಮಾರ್ಕೆಟ್ ಆಕ್ಸೆಸ್. ಓಕೆನಾ, ಅವರಲ್ಲಿರುವಂಥ ಟ್ರೆಡಿಷನಲ್ ನಾಲೆಜ್ನ ಮಾಡರ್ನ್ ಟೆಕ್ನಾಲಜಿ ಜೊತೆಗೆ ಕಂಬೈನ್ ಮಾಡಿ ಎಕನಾಮಿಕ್ ಔಟ್ಪುಟ್ನ ಜಾಸ್ತಿ ಮಾಡಬೇಕು ಅನ್ನೋದೊಂದು ಏಮ್ ಆಗಿದೆ ಇದರದ್ದು. ಸೊ ಇದರಲ್ಲಿ ಕೀ ಕಾಂಪೊನೆಂಟ್ಸ್ ಏನಿದೆ ಅಂತಂದರೆ ಫಸ್ಟ್ ಮೇಜರ್ ಕಾಂಪೊನೆಂಟ್ ಏನಪ್ಪ ಅಂತಂದರೆ ಸ್ಕಿಲ್ ಡೆವಲಪ್ಮೆಂಟ್. ಇದರಲ್ಲಿ ಏನು ಮಾಡ್ತಾರೆ, ಟ್ರೈಬಲ್ ಪೀಪಲ್ಗೆ ಟ್ರೈಬಲ್ ಗ್ಯಾದರಿಂಗ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಸೈಂಟಿಫಿಕ್ ಹಾರ್ವೆಸ್ಟಿಂಗ್, ಪ್ರೊಸೆಸಿಂಗ್ ಯಾವ ಥರ ಮಾಡೋದು, ವ್ಯಾಲ್ಯೂಡೇಷನ್ ಯಾವ ಥರ ಮಾಡೋದು ಅನ್ನೋ ಬಗ್ಗೆ ಸ್ಕಿಲ್ ಕೊಡಲಾಗುತ್ತೆ. ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇದು ವನಧನ್ ವಿಕಾಸ್ ಕೇಂದ್ರ ಅಂತ ಕ್ರಿಯೇಟ್ ಮಾಡಲಾಗಿದೆ. ಇದೇ ಮಾಡುತ್ತೆ, ಇಟ್ ಫೆಸಿಲಿಟೇಟ್ಸ್ ಹೋಮ್ ಮತ್ತು ಗೌರ್ಮೆಂಟ್ ಬಿಲ್ಡಿಂಗ್ಸ್ ಮತ್ತು ಗ್ರಾಮ ಪಂಚಾಯತಲ್ಲಿ ಸಪೋರ್ಟ್ ಕೊಡುತ್ತೆ. ನೆಕ್ಸ್ಟ್ ಪ್ರೊಸೆಸಿಂಗ್ ಆ್ಯಂಡ್ ವ್ಯಾಲ್ಯೂಡೇಷನ್ಗೆ ಕೂಡ ಎಕ್ವಿಪ್ಮೆಂಟ್ಸ್ ಸಚ್ ಎಸ್ ಕಟ್ಟರ್ಸ್ ಆಗಲಿ, ಸೀವರ್ಸ್ ಆಗಲಿ, ಡೆಕೋರೇಟರ್ಸ್ ಆಗಲಿ, ಡ್ರೈಯರ್ಸ್ ಆಗಲಿ, ಪ್ಯಾಕೇಜಿಂಗ್ ಮಷಿನ್ ಆಗಲಿ ಎಲ್ಲದಕ್ಕೂ ಕೂಡ ಒಂದು ಪ್ರೊಸೆಸಿಂಗ್ ಕೊಡುತ್ತೆ, ಸಪೋರ್ಟ್ ಮಾಡುತ್ತೆ. ಫೈನಾನ್ಷಿಯಲ್ ಸಪೋರ್ಟ್ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಲಿಂಕೇಜಸ್ ಥ್ರೂ ಬ್ಯಾಂಕ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ NST, FTC ಎಲ್ಲದನ್ನು ಕೂಡ ಕೊಡುತ್ತೆ. ಕೊನೆಗೆ ಸ್ಟೋರೇಜ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನಲ್ಲಿ ಸಪೋರ್ಟ್ ಫಾರ್ ಸ್ಟೋರೇಜ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಆಫ್ MFP ಆನ್ ಎ ರೆಂಟಲ್ ಬೇಸಿಸ್. ಇದೆಲ್ಲದು ಕೂಡ ಯಾರು ಮಾಡ್ತಾರೆ, ಈ ಮಿಷನಲ್ಲಿ ಮಾಡಲಾಗುತ್ತೆ. ದೆನ್ ವನಧನ್ ವಿಕಾಸ್ ಕೇಂದ್ರ ಅಂದರೆ ಇಟ್ ಈಸ್ ಅ ಕೀ ಇನ್ಸ್ಟಿಟ್ಯೂಷನ್ ಮೆಕ್ಯಾನಿಸಮ್ ಅಂತ ಹೇಳಲಾಗುತ್ತೆ. ಇಟ್ ಬ್ರಿಂಗ್ಸ್ ಟ್ರೈಬಲ್ ಫಾರೆಸ್ಟ್ ಗ್ಯಾದರ್ಸ್ ಟುಗೆದರ್ ಥ್ರೂ ಸೆಲ್ಫ್ ಹೆಲ್ಪ್ ಗ್ರೂಪ್, ವೆರಿ ಇಂಪಾರ್ಟೆಂಟ್. ಸೊ ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ ಟ್ರೈಬಲ್ ವಿಮೆನ್ ಮತ್ತು ಮೆನ್ನ
ತೊಗೊಂಬರುತ್ತೆ. ಇದರಿಂದ ಏನು ಮಾಡುತ್ತೆ, ಅವ್ರಿಗೊಂದು ಆರ್ಗನೈಸ್ಡ್ ವೇ ಆಗಿ ಎಕನಾಮಿನ ಪ್ರಮೋಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಇಟ್ ಫೋಕಸಸ್ ಆನ್ ಪ್ರೈಮರಿ ಪ್ರೊಸೆಸಿಂಗ್ ಆಫ್ ದಿ ಆ್ಯಂಡ್ ವ್ಯಾಲ್ಯೂಡೇಷನ್ ಆಫ್ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್. ಒಂದು ವನಧನ ವಿಕಾಸ ಕೇಂದ್ರದಲ್ಲಿ ಜನರಲಿ ಫಾರ್ಮ್ಡ್ ಬೈ ಕ್ಲಸ್ಟರಿಂಗ್ ಅರೌಂಡ್ 15 SFGs, 15 SFGs ಕೂಡಿಸಿ ಸೆಲ್ಫ್ ಹೆಲ್ಪ್ ಗ್ರೂಪ್ನ ಕೂಡಿಸಿ ಒಂದು ವನಧನ ಕೇಂದ್ರ ಮಾಡಲಾಗುತ್ತೆ. ಇಟ್ ಕಂಪ್ರೈಸಸ್ ಅಬೌಟ್ 300 ಟ್ರೈಬಲ್ ಮೆಂಬರ್ಸ್ ಇರ್ತಾರೆ. ಅಟ್ಲೀಸ್ಟ್ 60 ಮೆಂಬರ್ಸ್ ಆಫ್ ದ ಮೆಂಬರ್ಸ್ ಮಸ್ಟ್ ಬಿಲಾಂಗ್ ಟು ಶೆಡ್ಯೂಲ್ಡ್ ಟ್ರೈಬ್ ಕಮ್ಯುನಿಟೀಸ್. ಸೊ ಇದು ವನಧನ್ ವಿಕಾಸ ಕೇಂದ್ರ, ಒಂದು ರೀತಿ ಕೋಆಪರೇಟಿವ್ ಅಂತಲೇ ಕರಿಬೋದು ನೀವು. ಲಿಂಕ್ ವಿತ್ ವನಧನ ವಿಕಾಸ ಯೋಜನೆ ಅಂತಂದರೆ ವನಧನ ಯೋಜನಾ ವಾಸ್ ಲಾಂಚ್ಡ್ ಇನ್ 2018 ಆ್ಯಂಡ್ ಫಾರ್ಮ್ಸ್ ದ ಫೌಂಡೇಶನ್ ಆಫ್ ವನಧನ ವಿಕಾಸ ಕೇಂದ್ರ ಮಾಡೆಲ್ನ ಫಾರ್ಮ್ ಮಾಡುತ್ತೆ. ಸೊ ಇದರಲ್ಲಿ ವ್ಯಾಲ್ಯೂ ಚೈನ್ ಏನೇನು ವಿಷನ್ ಮಾಡ್ಕೊಂಡಿದ್ದಾರೆ ಅಂದರೆ ಫಾರೆಸ್ಟ್ ಪ್ರೊಡ್ಯೂಸಿಂದ ಟ್ರೈಬಲ್ ಕಲೆಕ್ಟರ್ಸ್, ಅವರಿಂದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಅವರಿಂದ ವಿಕಾಸ ಕೇಂದ್ರಸ್, ಅವರಿಂದ ಪ್ರೊಸೆಸಿಂಗ್ ಮತ್ತು ವ್ಯಾಲ್ಯೂಡೇಷನ್, ಮಾರ್ಕೆಟಿಂಗ್, ಫೈನಲ್ ಆಗಿ ಸೇಲ್ ಮಾಡಿದರೆ ಅವರಿಗೆ ಟ್ರೈಬಲ್ಗೆ ಹೈಯರ್ ಇನ್ಕಮ್ ಸಿಗುತ್ತೆ. ಸೊ ದಿಸ್ ಈಸ್ ಅಬೌಟ್ ವನಧನ್ ವಿಕಾಸ್ ಕೇಂದ್ರಸ್. ಥರ್ಡ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು AI ಕೋಶ ಪ್ಲಾಟ್ಫಾರ್ಮ್ ಅಂತ. ಇಟ್ ಈಸ್ ಅ ನ್ಯಾಷನಲ್ ಪ್ಲಾಟ್ಫಾರ್ಮ್ ಫಾರ್ AI ರಿಸೋರ್ಸಸ್ ಅಂತ ಹೇಳಲಾಗಿದೆ. ರೀಸೆಂಟ್ ನ್ಯೂಸಲ್ಲಿ ಹಾಕಿದೆ ಅಂತಂದರೆ ದೇರ್ ವಾಸ್ ಎನ್ ವರ್ಕ್ಶಾಪ್ ಆನ್ AI ಕೋಶ ಪ್ಲಾಟ್ಫಾರ್ಮ್ ವಾಸ್ ಆರ್ಗನೈಸ್ಡ್ ಅಟ್ ದ ಇಂಡಿಯನ್ ಹ್ಯಾಬಿಟೇಟ್ ಸೆಂಟರ್ ನ್ಯೂ ದೆಹಲಿ. ವರ್ಕ್ಶಾಪ್ ಕ್ರಿಯೇಟ್ ಮಾಡಲಾಗಿತ್ತು. ಸೊ ಇವಾಗ ನಮಗೆ ನ್ಯೂಸ್ ಯಾವುದಪ್ಪ ಅಂತಂದರೆ ವೆರಿ ಇಂಪಾರ್ಟೆಂಟ್, AI ಕೋಶ ಪ್ಲಾಟ್ಫಾರ್ಮ್ ಅಂದರೆ ಏನಂತ. ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ನ್ಯಾಷನಲ್ ಲೆವೆಲ್ ಪ್ಲಾಟ್ಫಾರ್ಮ್ ಫಾರ್ ಡಾಟಾ ಸೆಟ್ಸ್, AI ಮಾಡಲ್ಸ್ ಆ್ಯಂಡ್ ರಿಲೇಟೆಡ್ ರಿಸೋರ್ಸಸ್ಗೋಸ್ಕರ ಮಾಡಿರುವಂಥ ಒಂದು ಪ್ಲಾಟ್ಫಾರ್ಮ್ಗೆ AI ಕೋಶ ಪ್ಲಾಟ್ಫಾರ್ಮ್ ಅಂತ ಕರೀತಾರೆ. ಇದ್ರ ಏನಪ್ಪ ಅಂತಂದರೆ ಆಕ್ಸೆಸ್ ಟು ಡಾಟಾ ಸೆಟ್ಸ್ ಆಗಲಿ, ಮಾಡೆಲ್ಸ್ ಆಗಲಿ, ವೇರಿಯಸ್ ರಿಸೋರ್ಸಿಂದ AI ಇನೋವೇಷನ್ ಪ್ರಮೋಟ್ ಮಾಡೋದಕ್ಕೆ ಆಕ್ಸೆಸ್ನ ಎನ್ಹಾನ್ಸ್ ಮಾಡುತ್ತೆ. ಜೊತೆಗೆ AI ಸೊಲ್ಯೂಷನ್ ಡೆವಲಪ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಯಾವ ಥರ? ಥ್ರೂ ಟೂಲ್ ಕಿಟ್ಸ್ನ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಶೋ ಕೇಸಸ್ ದ ಯೂಸ್ ಕೇಸಸ್ ಟು ಇನ್ಸ್ಪೈರ್ ನ್ಯೂ ಅಪ್ಲಿಕೇಶನ್ಸ್. ಇದೇ ಮಾಡುತ್ತೆ ಸಿಂಪಲ್ಲಾಗಿ ಡಾಟಾ ಪ್ಲಾಟ್ಫಾರ್ಮಲ್ಲಿ ಡಾಟಾ ಸೆಟ್ ಸಿಗುತ್ತೆ. ಆ ಡಾಟಾ ಸೆಟ್ನ ಯೂಸ್ ಮಾಡ್ಕೊಂಡು AI ಇನೋವೇಷನ್ ಮಾಡ್ಬೋದು ನೀವು. ಆ AI ಇನೋವೇಷನ್ ಯೂಸ್ ಮಾಡ್ಕೊಂಡು AI ಸೊಲ್ಯೂಷನ್ಸ್ ಕಂಡುಹಿಡಿಬೋದು. ಆ AI ಸೊಲ್ಯೂಷನ್ಸ್ ಕಂಡುಹಿಡೋದಕ್ಕೆ ನಿಮಗೆ ಟೂಲ್ ಕಿಟ್ಸ್ನ ಕೊಡಲಾಗುತ್ತೆ. ಅದಾದಮೇಲೆ AI ಸೊಲ್ಯೂಷನ್ಸ್ನ ಯೂಸ್ ಮಾಡಿಕೊಂಡು ಸಕ್ಸಸ್ಫುಲ್ ಆಗಿರುವಂಥ ಮಾಡಲ್ಸ್ನ ಡಾಟಾ ಸೆಟ್ಸಲ್ಲಿ ಯೂಸ್ ಮಾಡಲಾಗುತ್ತೆ. ಅದರಿಂದ ನೀವು ಸ್ಟಡಿ ಮಾಡ್ಬೋದು. ಇದೇ ಮಾಡುತ್ತೆ ಡಿಸೈನ್ ಟು ಎನೇಬಲ್ ಗ್ರೇಟರ್ ಡಿಸ್ಕವರಬಿಲಿಟಿ, access and responsible use of AI ready resources for India's AI ecosystem. ಸೊ ಬೇಸಿಕಲಿ ಏನಪ್ಪ ಅಂತಂದರೆ AI ಎಕೋಸಿಸ್ಟಮ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಮಾಡಿರುವಂಥ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ AI ಪ್ಲಾಟ್ಫಾರ್ಮಲ್ಲಿ ಏನಿರುತ್ತೆ, ಡಾಟಾ ಸೆಟ್ಸ್ ಇರುತ್ತೆ, AI ಮಾಡಲ್ಸ್, ಟೂಲ್ ಕಿಟ್ಸ್, ಸ್ಯಾಂಡ್ ಬಾಕ್ಸ್, IDE, ಯೂಸ್ ಕೇಸ್ ಎಲ್ಲ ಇರುತ್ತೆ. ಸೊ ಇದನ್ನು ಗೌರ್ಮೆಂಟ್, ಪಬ್ಲಿಕ್, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಯಾರಾದರೂ ಕೂಡ ಡಾಟಾ ಸೋರ್ಸ್ನ ಫೀಲ್ಡ್ ಮಾಡ್ಬೋದು. ಆ ಡಾಟಾನ ಡೆವಲಪರ್ಸ್ ಆಗಲಿ, ಸ್ಟಾರ್ಟಪ್ಸ್ ಆಗಲಿ, ರಿಸರ್ಚರ್ಸ್ ಆಗಲಿ, ಸ್ಟೂಡೆಂಟ್ಸ್ ಆಗಲಿ ಅದನ್ನು ಕಲೆಕ್ಟ್ ಮಾಡಿಕೊಂಡು ನಂತರ ಅವ್ರು ಏನು ಮಾಡ್ಬೋದು ಅಂದರೆ AI ಸೊಲ್ಯೂಷನ್ಸ್ ಕಂಡುಹಿಡ್ಬೋದು, ಇನೋವೇಷನ್ಸ್ ಕೂಡ ಮಾಡ್ಬೋದು. ಇದರಿಂದ ಏನಾಗುತ್ತೆ? ಇದರಿಂದ ಏನಿಲ್ಲ, ಇಟ್ ವಿಲ್ ಬ್ರಿಂಗ್ ಸೋಷಿಯಲ್ ಇಂಪ್ಯಾಕ್ಟ್ ಜೊತೆಗೆ ಎಕನಾಮಿಕ್ ವೆಲ್ತ್ ಮತ್ತು ಗ್ರೋತ್ ಕೂಡ ತೊಗೊಂಬರುತ್ತೆ. ಓಕೆ, ಕೀ ಫೀಚರ್ಸ್ ಏನಪ್ಪ ಅಂತಂದರೆ ಒಂದು ಡಾಟಾ ಸೆಟ್ ಆಕ್ಸೆಸ್ ಇರುತ್ತೆ, ಅದರೊಳಗಡೆ AI ಮಾಡಲ್ಸ್ ಇರುತ್ತೆ, ಜೊತೆಗೆ ಟೂಲ್ ಕಿಟ್ಸ್ ಕೂಡ ಇರುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಡೆವಲಪರ್ಸ್ ಏನು ಡೆವಲಪ್ ಮಾಡ್ಬೋದು, AI ಮಾಡಲ್ಸ್ನ ಡೆವಲಪ್ ಮಾಡ್ಬೋದು, ಸೊಲ್ಯೂಷನ್ಸ್ ಕೊಡ್ಬೋದು. ನೆಕ್ಸ್ಟ್ AI ಸ್ಯಾಂಡ್ ಬಾಕ್ಸ್ ಇರುತ್ತೆ. ಇದೇನು ಮಾಡುತ್ತೆ, ಟೂಲ್ಸ್ ಮತ್ತು ಟ್ಯೂಟೋರಿಯಲ್ಸ್ ಎಲ್ಲ ಅದರೊಳಗಡೆ ಇರುತ್ತೆ. ಅದರಿಂದ ಅವರು ಸ್ಟಡಿ ಮಾಡ್ಬೋದು. ದೆನ್ ಯೂಸ್ ಕೇಸಸ್ ರೆಪಾಸಿಟರಿನೂ ಕೊಡುತ್ತೆ. ಯಾವುದು ಹಿಂದೆ ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ಸ್ ಹೆಂಗೆ ಕಂಡುಹಿಡಿದಿರ್ತಾರೆ ಅನ್ನೋದಕ್ಕೋಸ್ಕರ ರೆಪಾಸಿಟರಿ ಕೂಡ ಇರುತ್ತೆ. ಫೈನಲಿ ಇಟ್ ಪ್ರಮೋಟ್ಸ್ ರೆಸ್ಪಾನ್ಸಿಬಲ್ AI ಅಂತ. ಏನಂತಂದರೆ ರೆಸ್ಪಾನ್ಸಿಬಲ್ ಯೂಸ್ ಆ್ಯಂಡ್ ಗ್ರೇಟರ್ ಡಿಸ್ಕವರಬಿಲಿಟಿ ಆಫ್ AI ರೆಡಿ ರಿಸೋರ್ಸಸ್. ಏನಂತಂದರೆ ಇವಾಗ AI ಕೆಲವೊಂದು ಜನಗಳ ಕೈಯಲ್ಲಿ ಅಷ್ಟೇ ಇದೆ. ಸೊ ಅದನ್ನು ಡೆಮೋಕ್ರಟೈಸ್ ಮಾಡಿ ರೆಸ್ಪಾನ್ಸಿಬಲ್ AI ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಇದು. ಸೊ ಇಂಡಿಯಾ AI ಮಿಷನ್ ಅಂದರೆ ಏನಪ್ಪ ಅಂತಂದರೆ ಇನಿಷಿಯಲಿ ಇಟ್ ವಾಸ್ ಲಾಂಚ್ ಆಸ್ ಅ ಜಾಯಿಂಟ್ ಇನಿಷಿಯೇಟಿವ್ ಬಿಟ್ವೀನ್ ಯಾರು, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ NASSCOM 2023 ಲಾಂಚ್ ಮಾಡಲಾಗಿತ್ತು. ಏನಪ್ಪ ಅಂತಂದರೆ ಟು ಬಾಸ್ಟರ್ ಇಂಡಿಯಾಸ್ AI ಎಕೋಸಿಸ್ಟಮ್ ಬೈ ಮೇಕಿಂಗ್ ಹೈ ಎಂಡ್ ಕಂಪ್ಯೂಟಿಂಗ್ ರಿಸೋರ್ಸಸ್ ಆಕ್ಸೆಸಿಬಲ್ ಟು ಸ್ಟಾರ್ಟಪ್ಸ್ ಆ್ಯಂಡ್ ರಿಸರ್ಚರ್. ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಯಾವುದು? ಇಂಡಿಯಾ AI, ವಿಚ್ ಈಸ್ ಆನ್ ಇಂಡಿಪೆಂಡೆಂಟ್ ಬಿಸ್ನೆಸ್ ಡಿವಿಷನ್ ವಿಚ್ ಈಸ್ ಅಂಡರ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಪಿಲ್ಲರ್ಸ್ ಏನಿತ್ತು ಇಂಡಿಯಾ AI ಮಿಷನ್ಸಲ್ಲಿ, ಕಾಮನ್ ಕಂಪ್ಯೂಟಿಂಗ್ ಫೆಸಿಲಿಟಿ, AI ಕೋಶ್ ಕೂಡ ಒಂದು AI ಕೋಶ್ ಏನು ನೋಡಿದ್ವಿ, ದಟ್ ಈಸ್ ಒನ್ ಆಫ್ ದ ಪಿಲ್ಲರ್ಸ್ ಅಂಡರ್ ಇಂಡಿಯಾ AI ಮಿಷನ್. ಇದಾದಮೇಲೆ AI ಸೇಫ್ಟಿ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಮುಂದೆ ಬರ್ತಾ ಇದೆ. ಜೊತೆಗೆ ಇಂಡಿಯಾ AI ಇನೋವೇಷನ್ ಸೆಂಟರ್ನ ಆಲ್ರೆಡಿ ಮಾಡಲಾಗಿದೆ. AI ಅಪ್ಲಿಕೇಶನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಮಾಡಲಾಗಿದೆ. ಫ್ಯೂಚರ್ ಸ್ಕಿಲ್ ಇನಿಷಿಯೇಟಿವ್ ಕೂಡ ಮಾಡಲಾಗಿದೆ. ಸ್ಟಾರ್ಟಪ್ ಫೈನಾನ್ಸಿಂಗ್ ಕೂಡ ಮಾಡಲಾಗ್ತಾ ಇದೆ. ಸೊ ದಿಸ್ ಇಸ್ ಬೇಸಿಕಲಿ ಟು ಬಿಲ್ಡ್ ಆ್ಯಂಡ್ ಪ್ರಮೋಟ್ AI ಎಕೋಸಿಸ್ಟಮ್ ಇನ್ ಇಂಡಿಯಾ. ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು RK-251 ಡ್ರಗ್. ಇಟ್ ಈಸ್ ಅ ಸ್ಮಾರ್ಟ್ ಕ್ಯಾನ್ಸರ್ ಡ್ರಗ್ ದ್ಯಾಟ್ ಕ್ಯಾನ್ ರಿಪ್ಲೇಸ್ ಟ್ರೆಡಿಷನಲ್ ಕೀಮೋಥೆರಪಿ. ನ್ಯೂಸಲ್ಲಿ ಏನಪ್ಪ ಅಂತಂದರೆ ರೀಸೆಂಟಾಗಿ ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹ್ಯಾವ್ ಇನ್ಫಾರ್ಮ್ಡ್ ಅಬೌಟ್ ಅ ನ್ಯೂ ಸ್ಮಾರ್ಟ್ ಡ್ರಗ್ called RK-251 which has the possibility to replace traditional chemotherapy. ಸೊ ವೆರಿ ಇಂಪಾರ್ಟೆಂಟ್ ಡಿಸ್ಕವರಿ ಅಂತಲೇ ಹೇಳ್ಬೋದು. ಸೊ RK-251 ಅಂದರೆ ಏನಪ್ಪ, ಇಟ್ ಈಸ್ ಅ ಸ್ಮಾರ್ಟ್ ಕ್ಯಾನ್ಸರ್ ಡ್ರಗ್. ಇದನ್ನೇನು ಡಿಸೈನ್ ಮಾಡಿದ್ರೆ ಅಂತಂದರೆ ಇಟ್ ಈಸ್ ಡಿಸೈನ್ ಟು ಆ್ಯಕ್ಟಿವೇಟ್ ಪ್ರೈಮರಿಲಿ ಇನ್ ದ ಕ್ಯಾನ್ಸರ್ ಸೆಲ್ಸ್ ಆ್ಯಂಡ್ ಡಸ್ ನಾಟ್ ಹಾರ್ಮ್ ಹೆಲ್ದಿ ಸೆಲ್ಸ್.
ನಾರ್ಮಲಾಗಿ ಏನಾಗುತ್ತೆ, ಯಾವುದರ ಬಾಡಿಗೆ ಕ್ಯಾನ್ಸರ್ ಸೆಲ್ಸ್ ಬಂತಂದರೆ ಅದಕ್ಕೆ ಟ್ಯೂಮರ್ ಸೆಲ್ಸ್ ಅಂತ ಕರಿತೀವಿ ಅಥವಾ ಕಾರ್ಸಿನೋಜೆನಿಕ್ ಸೆಲ್ಸ್ ಅಂತ ಕರಿತೀವಿ. ಈ ಕಾರ್ಸಿನೋಜೆನಿಕ್ ಸೆಲ್ಸ್ಗೆ ನಾರ್ಮಲಿ ಇಶ್ಯೂ ಏನಾಗ್ತಾ ಇತ್ತು ಅಂದರೆ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು. ಸೊ ಐಡೆಂಟಿಫೈ ಮಾಡಲಿಲ್ಲ ಅಂದ್ರೆ ಕ್ಯೂರ್ ಮಾಡೋಕ್ಕಾಗಲ್ಲ. ಬಟ್ ಇವಾಗ ಏನು ಮಾಡ್ತಾಯಿದೆ, ಈ ಸ್ಮಾರ್ಟ್ ಕ್ಯಾನ್ಸರ್ ಡ್ರಗ್ ಏನಾಗ್ತದೆ ಅಂದರೆ ಆ ಪ್ರೈಮರಿ ಸೆಲ್ಸ್ನ ಅಥವಾ ಪ್ರೈಮರಿ ಕ್ಯಾನ್ಸರ್ ಸೆಲ್ಸ್ನ ಐಡೆಂಟಿಫೈ ಮಾಡಿ ಒಳಗಡೆ ಹೋದ್ಮೇಲೆ ಆ್ಯಕ್ಟಿವೇಟ್ ಆಗ್ತಾಯಿದೆ. ಒಳಗಡೆ ಹೋದ್ಮೇಲೆ ಆ್ಯಕ್ಟಿವೇಟ್ ಆಗೋದ್ರಿಂದ ಏನಾಗುತ್ತೆ, ಇಟ್ ಈಸ್ ಓನ್ಲಿ ಎಫೆಕ್ಟಿಂಗ್ ಕಾರ್ಸಿನೋಜೆನಿಕ್ ಸೆಲ್ಸ್ ಅಷ್ಟೇ. ಸೊ ಕಾರ್ಸಿನೋಜೆನಿಕ್ ಸೆಲ್ಸ್ನ ಡಿಪ್ಲೀಟ್ ಮಾಡ್ತಾ ಹೋಯಿತು, ಡೆಸ್ಟ್ರಾಯ್ ಮಾಡ್ತಾ ಹೋಯಿತು ಅಂತಂದರೆ ಇಟ್ ಈಸ್ ಗೋಯಿಂಗ್ ಟು ರಿಸಲ್ಟ್ ಇನ್ ಡೆತ್ ಆಫ್ ಟ್ಯೂಮರ್. ಇದನ್ನು ಯಾರು ಡೆವಲಪ್ ಮಾಡಿದರೆ, ಇಟ್ ಈಸ್ ಡೆವಲಪ್ಡ್ ಇನ್ ಅಸೋಸಿಯೇಷನ್ ಆ್ಯಂಡ್ ಕೊಲಾಬೊರೇಷನ್ ವಿತ್ ಡಾಕ್ಟರ್ ಆಸಿಸ್ ಬಾಲಾ IASST ಆ್ಯಂಡ್ ಡಾಕ್ಟರ್ KP ಬಾಪಕ್ IIT ಗುವಾಹಟಿ. ಇವರಿಬ್ಬರು ಸೆಕೆಂಡ್ ಮಾಡಿದರೆ ಇಟ್ ಏನು ತೋರಿಸ್ತಿದೆ ಅಂದರೆ ರೀಸೆಂಟಾಗಿ ಸ್ಟಡಿಯಲ್ಲಿ ಇಟ್ ಎಕ್ಸಿಬಿಟೆಡ್ ಸ್ಟ್ರಾಂಗ್ ಆ್ಯಕ್ಟಿವಿಟಿ ಅಗೇನ್ಸ್ಟ್ ಅಗ್ರೆಸಿವ್ ಟ್ರಿಪಲ್ ನೆಗೆಟಿವ್ ಬ್ರೆಸ್ಟ್ ಕ್ಯಾನ್ಸರ್ ಸೆಲ್ಸ್ ವಿತ್ ಮಚ್ ಲೆಸ್ ಎಫೆಕ್ಟ್ ಆನ್ ದ ಹೆಲ್ದಿ ಸೆಲ್ಸ್. ಓಕೆನಾ. ಸೊ ಓನ್ಲಿ ಇಟ್ ಈಸ್ ಇಂಪ್ಯಾಕ್ಟಿಂಗ್ ಆನ್ ದ ನೆಗೆಟಿವ್ ಸೆಲ್ಸ್. ಇದನ್ನು ಸ್ಮಾರ್ಟ್ ಅಂತ ಯಾಕೆ ಕರೀತಾರೆ ಅಂತಂದರೆ, ಸೊ ಟ್ರೆಡಿಷನಲ್ ಕೀಮೋಥೆರಪಿ ಕಂಪೇರ್ ಮಾಡಿದರೆ ಫಸ್ಟು ಕ್ಯಾನ್ಸರ್ ಸೆಲ್ಸ್ಗೆ ಅಫೆಕ್ಟ್ ಮಾಡುತ್ತೆ, ಕ್ಯಾನ್ಸರ್ ಸೆಲ್ಸ್ನ ಡೆಸ್ಟ್ರಾಯ್ ಮಾಡುತ್ತೆ, ಬಟ್ ಜೊತೆಗೆ ಹೆಲ್ದಿ ಸೆಲ್ಸ್ನು ಕೂಡ ಡೆಸ್ಟ್ರಾಯ್ ಮಾಡುತ್ತೆ. ಯಾವುದಾದ್ರು ಹೆಲ್ದಿ ಸೆಲ್ಸ್ ಡಿವೈಡ್ ಮಾಡ್ತಾ ಇರ್ತಾರೆ ಅದು ಕೂಡ ಡೆಸ್ಟ್ರಾಯ್ ಮಾಡುತ್ತೆ. ಅದಕ್ಕೆ ನೀವು ಕೀಮೋಥೆರಪಿಯಲ್ಲಿ ಹೋಗೋರ ಹತ್ರ ಬೇಗ ಹೇರ್ ಲಾಸ್ ಆಗುತ್ತೆ. ಯಾಕೆ ಅಂತಂದರೆ ಬರೀ ಕ್ಯಾನ್ಸರ್ ಸೆಲ್ಸ್ ಅಷ್ಟೇ ಅಲ್ಲ, ಹೆಲ್ದಿ ಸೆಲ್ಸ್ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಹಂಗಿದ್ರೆ RK-251 ಏನು ಮಾಡುತ್ತೆ, ಇಟ್ ಇಸ್ ಡಿಸೈನ್ಡ್ ಅರೌಂಡ್ ಟ್ಯೂಮರ್ ಸ್ಪೆಸಿಫಿಕ್ ಹೈ ROS ಎನ್ವಿರಾನ್ಮೆಂಟ್ ಅಷ್ಟೇ. ಏನು ಮಾಡುತ್ತೆ, ಹೈ ROS ಇರುವಂಥ ಕ್ಯಾನ್ಸರ್ ಸೆಲ್ಸ್ಗೆ ಟಾರ್ಗೆಟ್ ಮಾಡುತ್ತೆ. ಒಳಗಡೆ ಹೋದ್ಮೇಲೆ ಸೆಲೆಕ್ಟಿವ್ ಆಗಿ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಇದರಿಂದ ಓನ್ಲಿ ಆ್ಯಕ್ಷನ್ ಆನ್ ಯಾವುದು ಕ್ಯಾನ್ಸರ್ ಸೆಲ್ ಮೇಲೆ ಅಷ್ಟೇ, ಹೆಲ್ದಿ ಸೆಲ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡಲ್ಲ ಅದು. ಓಕೆ. ಸೊ ವರ್ಕಿಂಗ್ ಮೆಕ್ಯಾನಿಸಮ್ ಏನಪ್ಪ ಅಂತಂದರೆ ಸಿಂಪಲಾಗಿ ಹೇಳ್ಬೇಕಂದ್ರೆ ಫಸ್ಟು ಇಟ್ ಎಂಟರ್ಸ್ ದ ಕ್ಯಾನ್ಸರ್ ಸೆಲ್ಸ್ ಎಂಟರ್ ಆಗುತ್ತೆ. ಸೊ ಕ್ಯಾನ್ಸರ್ ಸೆಲ್ಸ್ ಎಂಟರ್ ಮಾಡಿದ್ಮೇಲೆ ಒಳಗಡೆ ಹೋದ್ಮೇಲೆ ಹೈ ಲೆವೆಲ್ ಆಫ್ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಸಸ್ ಇರುತ್ತೆ, ಅಲ್ಲಿ ಹೋಗಿ ಆ್ಯಕ್ಟಿವೇಷನ್ ಆಗುತ್ತೆ. ಏನಾಗುತ್ತೆ, ಆ್ಯಕ್ಟಿವೇಟ್ ಆದ ತಕ್ಷಣ R251 ಟ್ರಿಗರ್ ಆಗುತ್ತೆ. ಟ್ರಿಗರಾಗಿ ಏನು ಮಾಡುತ್ತೆ, ಎಲ್ಲೆಲ್ಲಿ ಹೈ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಸಸ್ ಇರುತ್ತೆ ಅದನ್ನು ಅಟ್ಯಾಕ್ ಮಾಡುತ್ತೆ. ಅದು ಅಟ್ಯಾಕ್ ಮಾಡೋದ್ರಿಂದ ಇಟ್ ರಿಲೀಸಸ್ ಆ್ಯನ್ ಆ್ಯಂಟಿ ಕ್ಯಾನ್ಸರ್ ಕಾಂಪೌಂಡ್ ಕಾಲ್ಡ್ ಎಸ್ NBDHX. ಈ NBDHX ಏನು ಮಾಡುತ್ತೆ, ಎಲ್ಲೆಲ್ಲಿ ಇದಿರುತ್ತೆ ಕ್ಯಾನ್ಸರ್ ಸೆಲ್ಸ್ ಇರುತ್ತೆ ಅದನ್ನು ಡೆಸ್ಟ್ರಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ NBDHX ಬ್ಲಾಕ್ಸ್ ದ ಟಾರ್ಗೆಟ್ ಪ್ರೋಟೀನ್ಸ್ ದ್ಯಾಟ್ ಮೆನಿ ಕ್ಯಾನ್ಸರ್ ಸೆಲ್ಸ್ ಯೂಸ್ ಟು ಸರ್ವೈವ್ ಆ್ಯಂಡ್ ರೆಸಿಸ್ಟ್ ದ ಟ್ರೀಟ್ಮೆಂಟ್. ಓಕೆನಾ. ಸೊ ಸೆಲ್ಸ್ ಏನು ಮಾಡ್ತಿರುತ್ತೆ, ಕ್ಯಾನ್ಸರ್ ಸೆಲ್ಸು ಪ್ರೋಟೀನ ಟಾರ್ಗೆಟ್ ಮಾಡಿ ಅದರಿಂದ ಬರುವಂಥ ನ್ಯೂಟ್ರಿಯೆಂಟ್ಸಿಂದ ಬರ್ತಾ ಇರುತ್ತೆ. ಇವಾಗ ಏನು ಮಾಡುತ್ತೆ, ಈ ಸಪ್ಲೈನೇ ಕ್ಯಾನ್ಸಲ್ ಮಾಡುತ್ತೆ. ಏನು NBHDX ಇಡೀ ಅದ್ರೊಳಗೆ ಇರುತ್ತೆ, RK-251 ಒಳಗಡೆ ಇರುತ್ತೆ. RK-251 ಯಾವ್ದು ಹಾಕ್ತಾರೆ ಅದನ್ನು ಕ್ಯಾನ್ಸರ್ ಸೆಲ್ಸ್ ಒಳಗಡೆ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಸೊ ದಿಸ್ ಈಸ್ ಅ ವೆರಿ ಸಿಗ್ನಿಫಿಕೆಂಟ್ ಫೈಂಡಿಂಗ್ ಅಂತಲೇ ಹೇಳ್ಬೋದು. ಸೊ NHPDX ರೋಲ್ ಏನಪ್ಪ ಇದ್ರೊಳಗಡೆ ಅಂತಂದರೆ ಇಟ್ ಈಸ್ ಎನ್ ಆ್ಯಂಟಿ ಕ್ಯಾನ್ಸರ್ ಕಾಂಪೌಂಡ್. ಇದನ್ನು RK-251 ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ ಆವಾಗ ಇದನ್ನು NBDHX ಯೂಸ್ ಮಾಡ್ತಾರೆ. ಇಟ್ ಟಾರ್ಗೆಟ್ಸ್ ಆ್ಯಂಡ್ ಬ್ಲಾಕ್ಸ್ ಸ್ಪೆಸಿಫಿಕ್ ಪ್ರೋಟೀನ್ಸ್ ದ್ಯಾಟ್ ಕ್ಯಾನ್ಸರ್ ಸೆಲ್ಸ್ ಡಿಪೆಂಡ್ ಆನ್ ಫಾರ್ ಮೋರ್ ಸರ್ವೈವಲ್ ಆ್ಯಂಡ್ ರೆಸಿಸ್ಟೆನ್ಸ್ ಟು ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಫ್ಲೂರೋಸೆನ್ಸ್ ಅಂದರೆ ಇಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ಸ್. ಏನಂದರೆ RK-251 ಮಾಡುತ್ತೆ, ಫ್ಲೂರೋಸೆನ್ಸ್ನ ಡಿಸ್ಪ್ಲೇ ಮಾಡುತ್ತೆ. ಫ್ಲೂರೋಸೆನ್ಸ್ ಅಂದರೆ ನಾರ್ಮಲಾಗಿ ಈ ಥರ ಇರುತ್ತೆ. RK-251 ಇಂಪ್ಲಿಮೆಂಟ್ ಮಾಡಿದ ತಕ್ಷಣ ಈ ರೀತಿಯಾಗಿ ಕಾಣಿಸುತ್ತೆ. ಫ್ಲೂರೋಸೆನ್ಸ್ ಅಂದರೆ ಹೊಳಿತಾ ಇರುತ್ತೆ, ಓಕೆ, ಮಿಂಚ್ತಾ ಇರುತ್ತೆ, ಓಕೆ, ಒಂದು ಗಾಢವಾಗಿರುವಂಥ ಬೆಳಕನ್ನ ಬೀರುತ್ತಿರುತ್ತೆ. ಸೊ ಫ್ಲೂರೋಸೆನ್ಸ್ ಏನು ಮಾಡುತ್ತೆ, ಇಟ್ ಆಕ್ಟ್ಸ್ ಆಸ್ ಅನ್ ಇಂಡಿಕೇಟರ್ ದಟ್ ದ ಡ್ರಗ್ ಈಸ್ ಬೀಯಿಂಗ್ ಆಕ್ಟಿವೇಟೆಡ್ ಇನ್ ROS ರಿಚ್ ಎನ್ವಿರಾನ್ಮೆಂಟ್ ಸಪೋರ್ಟಿಂಗ್ ದ ಟಾರ್ಗೆಟೆಡ್ ಅಪ್ರೋಚ್ ಅಂತ ಹೇಳಲಾಗುತ್ತೆ. ಸೊ ಕೀ ಫೈಂಡಿಂಗ್ಸ್ ಅಂತಂದರೆ ಟ್ರಿಪಲ್ ನೆಗೆಟಿವ್ ಬ್ರೆಸ್ಟ್ ಕ್ಯಾನ್ಸರ್ ಮೇಲೆ ಎಫೆಕ್ಟಿವ್ ಆಗಿ ವರ್ಕೌಟ್ ಆಗಿದೆ, ಹೆಲ್ದಿ ಸೆಲ್ಸ್ ಮೇಲೆ ಎಫೆಕ್ಟ್ ಮಾಡಿಲ್ಲ. ಹಾಗಾದರೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ದೆನ್ ROS ಡಿಪೆಂಡೆಂಟ್ ಆಕ್ಟಿವೇಷನ್ ಇದೆ. ROS ಅಂದರೆ ಇಲ್ಲಿ ಓದ ಹಾಗೆ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಸಸ್ ಎಲ್ಲಿರುತ್ತೆ ಅಲ್ಲಿ ಇದು ಪ್ರಾಪರಾಗಿ ಡಿಆಕ್ಟಿವೇಟ್ ಆಗುತ್ತೆ. ಜೊತೆಗೆ ಐಡೆಂಟಿಫೈ ಮಾಡಿದ ತಕ್ಷಣ ಫ್ಲೂರೋಸೆನ್ಸ್ ರೆಸ್ಪಾನ್ಸ್ ಕೊಡುತ್ತೆ ಇದಕ್ಕೆ. ಸೊ ಇದು ಅಬೌಟ್ RK-251 ಡ್ರಗ್ ಬಗ್ಗೆ. ಸೊ ಪ್ರಿಲಿಮ್ಸಲ್ಲಿ ಕ್ವಶನ್ ಡೈರೆಕ್ಟಾಗಿ ಕೇಳ್ಬೋದು, RK-251 ಡ್ರಗ್ ಇಸ್ ರಿಲೇಟೆಡ್ ಟು ವಾಟ್ ಅಂತ ಕೇಳಿದಾಗ ಕೆಳಗಡೆ ಆಪ್ಷನ್ಸಲ್ಲಿ ಏಡ್ಸ್, ಕ್ಯಾನ್ಸರ್, ಗೇನ್ಸ್ ಅಂತ ಕೊಡ್ಬೋದು. ಸೊ ಕರೆಕ್ಟ್ ಆನ್ಸರ್ ಏನು? ಸೊ ಇದು ಇವತ್ತಿನ ಇಂಪಾರ್ಟೆಂಟ್ ಆರ್ಟಿಕಲ್ಸ್. ಇನ್ನೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ಇದೆ ಅಬೌಟ್ ದ ಡೆಫಿನೇಷನ್ ಆಫ್ ಇಂಡಸ್ಟ್ರಿ ಬಗ್ಗೆ ಇದೆ. ಸೊ ಅದು ಮೋಸ್ಟ್ಲಿ ಕೇಸ್ ನಡೀತಾ ಇದೆ ಕೋರ್ಟಲ್ಲಿ. ಸೊ ಕಂಪ್ಲೀಟಾಗಿ ಕೋರ್ಟ್ ಕೇಸ್ ಮುಗಿದ್ಮೇಲೆ ಎಡಿಟೋರಿಯಲ್ ಬರುತ್ತೆ, ಆವಾಗ ಕವರ್ ಮಾಡ್ತೀನಿ. ಸೊ ಮೇಜರ್ಲಿ ಇಟ್ ಇಸ್ ರಿಲೇಟೆಡ್ ಟು ಕರ್ನಾಟಕ ಹಾಗೂ ನ್ಯಾಷನಲ್ ಎರಡರಲ್ಲಿ ಇಂಪಾರ್ಟೆಂಟ್ ಇದೆ ಅದು. ಯಾಕಂದರೆ ಕರ್ನಾಟಕದಲ್ಲಿ ಬರುವಂಥ ಬೆಂಗಳೂರು ವಾಟರ್ ಸಿವೇಜ್ ಬೋರ್ಡ್ ಬಗ್ಗೆ ಒಂದು ಡೌಟಲ್ಲಿದೆ ಕ್ವಶನ್ನು. ಸೊ ಅದನ್ನು ನಾಳೆ ಅಥವಾ ನಾಡಿದ್ದು ಎಡಿಟೋರಿಯಲ್ಸ್ ಬರುತ್ತೆ, ಒಂದು ವೆರಿ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಅದು ಬಂದಾಗ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವತ್ತಿಗೆ ಇಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಅಂತ ಹೇಳ್ತೀನಿ. ನಿಮಗೆ ಏನಾದರೂ ಬೇರೆ ಆರ್ಟಿಕಲ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾಳೆ ಕ್ಲಾಸಲ್ಲಿ ಕವರ್ ಮಾಡ್ತೀನಿ. ಸೊ ಇದನ್ನ ಹೇಳ್ತಾ ವಿಲ್ ಎಂಡ್ ದ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.